ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಜೆಫನಿಯನು 3ನೇ ಅಧ್ಯಾಯ 15ನೇ ವಚನ. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಅಂಜದಿರುವಿ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ಹೇಳುತ್ತಾನೆ, ನಮ್ಮ ಮೇಲೆ ವಿಧಿಸಿದ ದಂಡನೆಗಳನ್ನು ಆತನೇ ತಪ್ಪಿಸಿದ್ದಾನೆ ಎಂಬುದಾಗಿ. ನಾವು ಎಷ್ಟೋ ಪಾಪಗಳನ್ನು ಮಾಡಿದರೂ ಮಾನಸಾಂತರ ಹೃದಯದಿಂದ ಆತನ ಬಳಿಯಲ್ಲಿ ಬಂದರೆ ಆತನು ನಮ್ಮನ್ನು ದಂಡನೆಯಿಂದ ತಪ್ಪಿಸುತ್ತಾನೆ ಮತ್ತು ನಮ್ಮ ಶತ್ರುವಾದ ಸೈತಾನನನ್ನು ತಳ್ಳಿಬಿಡುತ್ತಾನೆ. ಆತನು ನಮ್ಮ ಹೃದಯದಲ್ಲಿ ವಾಸಿಸುತ್ತಾ ನಮ್ಮನ್ನೂ ನಡೆಸುತ್ತಾನೆ. ಪ್ರಿಯರೇ, ನಮ್ಮ ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾಗ ನಾವು ಯಾವ ಕೇಡಿಗೂ ಅಂಜುವುದಿಲ್ಲ. ಆತನೇ ನಮ್ಮ ಸುತ್ತಲೂ ಬೇಲಿಯಾಗಿ ಇರುವನು. ಸೈತಾನನು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರಿಯರೇ, ನಾವು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಹಗಲಿರುಳು ಆತನನ್ನು ಸ್ಮರಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸುತ್ತಾ ಶುದ್ಧ ಹೃದಯದಿಂದ ಬಾಳಲು ನಮ್ಮನ್ನು ಒಪ್ಪಿಸಬೇಕು. ಆಗ ಆತನು ನಮಗೆ ವಿಧಿಸಿದ ದಂಡನೆಯನ್ನು ತಪ್ಪಿಸಿ ಶತ್ರುವನ್ನು ದೂರ ಮಾಡಿ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ರಕ್ಷಕ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂತ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದಲ್ಲಿ ನಮ್ಮ ಆಯುಷ್ಯ ದಿನವನ್ನು ಹೆಚ್ಚು ಮಾಡಿಕೊಟ್ಟು ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತ ಕೊಟ್ಟಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ನಿನಗೆ ಒಪ್ಪಿಸುತ್ತೇವೆ. ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ನಿನಗೆ ಒಪ್ಪಿಸುವಾಗ ನೀನು ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿ ಕರ್ತನೇ ನಮ್ಮ ಮೇಲೆ ವಿಧಿಸಿದ ದಂಡನೆಗಳನ್ನು ಹೋಗಲಾಡಿಸುತ್ತಾ ಕರ್ತನೇ ಶತ್ರುವನ್ನು ನಮ್ಮಿಂದ ತಳ್ಳಿಬಿಟ್ಟು ನೀನು ನಮ್ಮ ಮಧ್ಯದಲ್ಲಿದ್ದು ನಮಗೆ ಯಾವ ಕೇಡು ಬಾರದಂತೆ ನಮ್ಮನ್ನು ನಡೆಸಿತೀಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಬೇಡುವಂತ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಪರಲೋಕದ ಬಾಗಿಲನ್ನು ತೆಗೆದು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೆನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸ